Yes, how to score 70 by 70 in chemistry, that also by a proper analyzing the organic chemistry, inorganic chemistry and physical chemistry ನಾನು ನಿಮಗೆ ಇವತ್ತು ಹೇಳ್ಕೊಡ್ತೇನೆ ಆಯ್ತಾ. ಸೊ ಫಿಸಿಕಲ್ ಕೆಮಿಸ್ಟ್ರಿಯಿಂದ ನೀವು ಯಾವ ತರ ಫೋಕಸ್ ಮಾಡಬೇಕು, ಆರ್ಗ್ಯಾನಿಕ್ ನಲ್ಲಿ ಯಾವ ತರ ನೀವು ಫೋಕಸ್ ಮಾಡಬೇಕು, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮತ್ತೆ ನೀವು ಯಾವ ತರ ಫೋಕಸ್ ಮಾಡಬೇಕು, ಅದನ್ನ ಕಂಪ್ಲೀಟ್ ಆಗಿ ಸೆಷನ್ ಅನ್ನ ಅನಲೈಸ್ ಮಾಡ್ಕೊಳ್ಳೋಣ ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಪ್ರಿಪರೇಷನ್ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ, ಆಬ್ವಿಯಸ್ಲಿ ಸ್ಟಾರ್ಟ್ ಆಗ್ಲೇಬೇಕಲ್ಲ. ಯು ಪೀಪಲ್ ಡೋಂಟ್ ಹ್ಯಾವ್ ಟೈಮ್, ರೈಟ್? ಬರೀ 11 ದಿನ ಉಳಿದಿದೆ ಅಪ್ಪ. 11 ದಿನದಲ್ಲಿ ಎಲ್ಲ ಪ್ರಾಪರ್ ಅನಲೈಸ್ ಮಾಡ್ಕೊಂಡು ಆ ತರ ಪೇಪರ್ ಅನ್ನ ಬರೆದ್ರೆ ಶೋರ್ ಆಗಿ ಹೇಳ್ತೇನೆ ನಿಮಗೆ ನಾನು, ಆರಾಮಾಗಿ ನೀವು ಪ್ರಿಪರೇಟರಿಯನ್ನ ಪಾಸ್ ಬಿಡಿ, 90+% ಸ್ಕೋರ್ ಮಾಡೇ ಮಾಡ್ತಾರ. ಅಂಡ್ ಐ ಹ್ಯಾವ್ ಅ ಗ್ಯಾರಂಟಿ, ಇಫ್ ಯು ಪೀಪಲ್ ವಿಲ್ ಫಾಲೋ ದಿಸ್, ಆರಾಮಾಗಿ ಮಾಡ್ಕೋಬಹುದು ಆಯ್ತಾ. ಸೊ ಲೆಟ್ ಸ್ಟಾರ್ಟ್ ಇಟ್. ನಾನು ಏನ್ ಹೇಳ್ತೇನೆ ಅಂದ್ರೆ ಈ ಕ್ಲಾಸ್ ನಲ್ಲಿ ಫಸ್ಟ್ ಇಸ್ ಅಬೌಟ್ ದ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಯಾವ ತರ ನೀವು ಫೋಕಸ್ ಮಾಡಬೇಕು, ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಯಾವ ತರ ನೀವು ಫೋಕಸ್ ಮಾಡಬೇಕು, ಮತ್ತೆ ಇನ್ಆರ್ಗ್ಯಾನಿಕ್ ನಲ್ಲಿ ಯಾವ ತರ ನೀವು ಅದನ್ನ ಫೋಕಸ್ ಮಾಡಬೇಕು. ಫಸ್ಟ್ ಥಿಂಗ್ we will learn about how we can focus on the physical chemistry. Okay, physical chemistry is actually if I tell them, it is a free scoring zone. Okay, it's completely a free scoring zone. Yakappa, because yaryarige mathematics nalli full perfect ide, ಕೈ ಇದೆ ಅದಕ್ಕೆ. ಓಕೆ, ಮ್ಯಾಥ್ಸ್ ಅಂದ್ರೆ ಏನು ಜಸ್ಟ್ ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೋದು, ಏನು ಜಾಸ್ತಿ ನಮ್ಗೆ ಯೂಸ್ ಮಾಡೋದು ನೆಸೆಸಿಟಿ ಇಲ್ಲ. ಯು ಪೀಪಲ್ ನೋ ಆಲ್ರೆಡಿ ಕಂಪ್ಲೀಟ್ಲಿ ಹೌ ದ ಲಾಗರಿಥಮ್ ಇಸ್ ಡನ್, ಹೌ ದ ಇಂಟಿಗ್ರೇಷನ್ ಇಸ್ ಡನ್, ಹೌ ದ ಆಂಟಿ ಲಾಗ್ ವಿ ನೀಡ್ ಟು ಫೈಂಡ್ ಇಟ್. ಅವೆಲ್ಲ ಪರ್ಫೆಕ್ಟ್ ಇದ್ರೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ಆಯ್ತಾ. ಸೊ ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು ಇದರಲ್ಲಿ. ಪ್ಲಸ್ ಫಸ್ಟ್ ಥಿಂಗ್ ಎದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ದಟ್ ಇಸ್ ಕ್ಯಾಲ್ಕುಲೇಷನ್ ಪ್ಲಸ್ ಪ್ರಾಕ್ಟಿಸ್ ಇಸ್ ಗೋಯಿಂಗ್ ಟು ಗೆಟ್ ಯು ಪೀಪಲ್ completely a full marks. Clear? So full marks edrinda sigutte. Calculation and practice if you are going to do, you are going to receive a full marks easily. Clear? Full marks easily. Plus numerical problems repeat pattern wise irutte, there will be no like so first of all part E ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ನೋಡಿರ್ಬೇಕು ನೀವು. ಆಲ್ರೆಡಿ ವೇದಾಂತ ಕರ್ನಾಟಕದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಆಲ್ರೆಡಿ ಸಾಲ್ವ್ ಮಾಡ್ತಿದ್ದೇವೆ, ಯು ಕ್ಯಾನ್ ಜಸ್ಟ್ ಗೋ ಅಂಡ್ ಫಾಲೋ ಇಟ್ ದೇರ್. ಸೊ ಪ್ಲಸ್ ಫಸ್ಟ್ ಥಿಂಗ್ ಯಾವ ತರ ಪ್ಯಾಟರ್ನ್ ಇರುತ್ತೆ, ಪಾರ್ಟ್ ಇ ನಲ್ಲಿ ಆಕ್ಚುಲಿ ಇರೋದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಯ್ತಾ. ಸೊ ಪ್ಲಸ್ ಅದರಲ್ಲಿ 3 ಮಾರ್ಕ್ಸ್ ಒಂದು ಕ್ವಶನ್ ನ್ಯೂಮರಿಕಲ್ ಪ್ರಾಬ್ಲಮ್, 5 ಮಾರ್ಕ್ಸ್ಗೆ ಒಂದು ಯಾವುದು ಏನು ಇಲ್ಲ. 5 ಮಾರ್ಕ್ಸ್ ನಲ್ಲಿ ಯಾವ ನ್ಯೂಮರಿಕಲ್ ಯೂಶುವಲಿ ಕೇಳಲ್ಲ, ಕೇಳಿದ್ರು 2 ಮಾರ್ಕ್ಸ್ಗೆಲ್ಲ 3 ಮಾರ್ಕ್ಸ್ ಕೇಳಿದ್ರು ಕೇಳಬಹುದು. ಬಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಹ್ಯಾವ್ ಇಟ್ ಲೈಕ್ ವಾಟ್ ಕಂಪ್ಲೀಟ್ಲಿ ಅ ನ್ಯೂಮರಿಕಲ್ ಪ್ರಾಬ್ಲಮ್ ಸೆಷನ್ ಅನ್ನ ಇರುತ್ತೆ ಪಾರ್ಟ್ ಇ ನಂತ. ಆ ಪಾರ್ಟ್ ಇ ನಲ್ಲಿ 5 ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ, ನೀವು ಅದರಲ್ಲಿ 3 ಇಂದ 4 ಸಾಲ್ವ್ ಮಾಡಬೇಕು. ಕ್ಲಿಯರಾ? ಅದಂತೂ ನಿಮಗೆ ಗೊತ್ತಿದೆ, ರೈಟ್? ಅದರಲ್ಲಿ ಈಗ ಬಹಳ ಟ್ವಿಸ್ಟಿಂಗ್ ಏನೂ ಇರಲ್ಲ, ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋದು, ಡೈರೆಕ್ಟ್ ಅದರಲ್ಲಿ ಏನ್ ಫಾರ್ಮುಲಾನಲ್ಲಿ ಏನ್ ಗೊತ್ತಿಲ್ಲಲ್ಲ ಅದನ್ನ ಫಸ್ಟ್ ಫೈಂಡ್ ಮಾಡೋದು, ಆಮೇಲೆ ಡೈರೆಕ್ಟ್ ಆನ್ಸರ್ ಮಾಡೋದು, ಕ್ಯಾಲ್ಕುಲೇಷನ್ ಪಾರ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಅಷ್ಟೇ ಸಿಂಪಲ್ ಇದು. ದಾಟ್ಸ್ ವಾಟ್ ಐ ಆಮ್ ಸೆಲ್ಲಿಂಗ್ ಇಟ್. ಪ್ಯಾಟರ್ನ್ ವೈಸ್ ಪ್ಯಾಟರ್ನ್ ಇಸ್ ಗೋಯಿಂಗ್ ಟು ಬಿ ಸೇಮ್. ಪ್ಯಾಟರ್ನ್ ಯಾವಾಗ್ಲೂ ಸೇಮ್ ಇರುತ್ತೆ, ಏನು ಚೇಂಜಸ್ ಕೊಡಲ್ಲ. ನೀವು ಬಹಳ ಕಾಂಪ್ಲಿಕೇಟೆಡ್ ಮಾಡ್ಕೋತೀರಾ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಪ್ರಾಬ್ಲಮ್ಸ್ ಬಗ್ಗೆ. ಓಕೆ, ಅದನ್ನ ಕಾಂಪ್ಲಿಕೇಶನ್ಸ್ ಮಾಡ್ಕೋಬೇಡಿ, ಈಸಿ ಆಗಿರುತ್ತೆ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ತಗೊಳ್ಳಿ. ನಾನು ಜಸ್ಟ್ ಇವು ಅಷ್ಟೇ ಮಾಡಿ, ಇದನ್ನಷ್ಟೇ ಮಾಡಿದ್ರು ನಿಮ್ಗೆ ಸಾಕು, ಏನು ಎಕ್ಸ್ಟ್ರಾ ಥಿಂಗ್ ಮಾಡೋದನ್ನ ನೆಸೆಸಿಟಿ ಇಲ್ಲ. ಪ್ರೀವಿಯಸ್ 3 years ಕ್ವಶನ್ ಪೇಪರ್ ಅನ್ನ ತಗೊಳ್ಳಿ. ಈಗ 2026 ನಲ್ಲಿ ಎಕ್ಸಾಮ್ ಬರೀತಿದ್ದೀರಾ, ರೈಟ್? 2025, 2024, 2023. ಕ್ಲಿಯರಾ? ಸೊ 3 ಕಂಪಲ್ಸರಿ ಚೆನ್ನಾಗಿ ಮಾಡ್ಕೊಂಡ್ಬಿಡಿ. ಕ್ಲಿಯರ್? ಸೊ ಯಾವ ಕ್ವಶನ್ ಪೇಪರ್ ತಗೋತೀರಾ? 2025, 2024 and 2023. ಈ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಪ್ಲಸ್, ಓಕೆ, ಪ್ಲಸ್ ಯು ಪೀಪಲ್ ಆರ್ ಗೋಯಿಂಗ್ ಟು ಟೇಕ್ ಅ ಮಾಡೆಲ್ ಕ್ವಶನ್ ಪೇಪರ್ಸ್ ಆಫ್ ದಿಸ್ ಇಯರ್ of 2025 and 2026. Clear? Add takshana you few people will solve all the numerical problems. Okay, then I will surely tell you people will score out in part E. Okay, you will score out in part E. Part E is completely numerical problem. ಈ 3 ಅನ್ನ ಮಾಡಿದ್ರೆ ಸಾಕು, ನಾನು 100% ಶೋರ್ ನಿಮಗೆ ಕೊಡ್ತೇನೆ, ಶ್ಯೂರಿಟಿ ಕೊಡ್ತಿದ್ದೇನೆ ನಿಮಗೆ,
ಪಾರ್ಟ್ ಎನ್ಲಿ ಔಟ್ ಆಫ್ ಔಟ್ ಬಿದ್ದೇ ಬೀಳುತ್ತೆ. ಕ್ಲಿಯರಾ? ಎದಕ್ಕೆ ಹೇಳ್ತಿದ್ದೇನೆ? ಬಿಕಾಸ್ ಎಲ್ಲಾ ಪ್ಯಾಟರ್ನು ಸೇಮ್. ಓಕೆ, ಪ್ಯಾಟರ್ನ್ ಎಲ್ಲದರಲ್ಲೂ ಸೇಮ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಸೊ ಜಸ್ಟ್ ಅದನ್ನೇ ಮಾಡೋದಿರುತ್ತೆ, ಅದೇ ಫಾರ್ಮುಲಾ ಯೂಸ್ ಮಾಡೋದು. ಜಸ್ಟ್ ಫಾರ್ಮುಲಾದಲ್ಲಿ ಟ್ವಿಸ್ಟಿಂಗ್ ಇರುತ್ತೆ. ಫಾರ್ಮುಲಾದಲ್ಲಿ ಟ್ವಿಸ್ಟಿಂಗ್ ಅಂದ್ರೆ ಏನು? ಈಗ ಅಕಸ್ಮಾತ್ ಆಗಿ ನರ್ಸ್ಟ್ ಇಕ್ವೇಶನ್ ಅಲ್ಲಿ ಅಕಸ್ಮಾತ್ KB ಕೇಳಿದ್ರೆ, KS ಕೇಳಿದ್ರೆ, ಅದೇ ಜಸ್ಟ್ ಈ ಕಡೆಯಿಂದ ಈ ಕಡೆ ತಗೊಳ್ಳೋದು, ಈ ಕಡೆಯಿಂದ ಆ ಕಡೆ ತಗೊಳ್ಳೋದು ಅಷ್ಟೇ. ಜಸ್ಟ್ ಕ್ವಶನ್ ಅನ್ನ ಒಂದ್ 2-3 ಸಲ ಓದಿದ್ರೆ ಆರಾಮಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಫಾರ್ಮುಲಾ ಕ್ಲಾರಿಟಿ ಪ್ಲಸ್ ಸ್ಟೆಪ್ ವೈಸ್ ಪ್ರೆಸೆಂಟೇಷನ್ ನೀಡ್ಸ್ ಟು ಬಿ ಪ್ರೆಸೆಂಟ್. ಇಫ್ ಇನ್ case you are not doing the step wise presentation, then you will lose the marks in this. Okay, you are going to lose the marks in this if you people are not going to do this. Okay, you will lose the marks if you people are not going to do the step wise calculation. So ಈಗ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಾ? what you people will think? Okay, ಪೇಪರ್ ಮುಗಿದ್ ಬಂದ ತಕ್ಷಣ ಏನ್ ಮಾಡ್ತೀರಾ ನೀವು? ನಾನಂತೂ ಎಲ್ಲ ಸಾಲ್ವ್ ಮಾಡಿದ್ದೇನೆ, ಲಾಸ್ಟಿಗೆ ಆನ್ಸರ್ ಅಂತೂ ತಂದಿಟ್ಟಿದ್ದೇನೆ. ನಾನು ಅದಕ್ಕೆ ಯೂನಿಟ್ ಮೆನ್ಷನ್ ಮಾಡಿದ್ದೇನೆ, ಬಾಕ್ಸ್ ನಲ್ಲಿನೂ ಹಾಕಿದ್ದೇನೆ, ಐ ನೀಡ್ ಟು ರಿಸೀವ್ ದ ಮಾರ್ಕ್ಸ್. ಇಲ್ರಪ್ಪ, ನೀವು ಆ ತರ ಈಸಿಯಾಗಿ ಮಾರ್ಕ್ಸ್ ಸಿಗಲ್ಲ. ಎಲ್ಲ ಕ್ವಶನ್ಗೂ 3 ಮಾರ್ಕ್ಸ್ ಇದೆ ಅಂದ್ರೆ ಅರ್ಧ ಮಾರ್ಕ್ಸ್ಗೆ ಎಲ್ಲ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ ಅದು. ಓಕೆ, ಅವ್ರು ಪೇಪರ್ ಚೆಕ್ ಮಾಡೋಕ್ಕಿಂತ ಮುಂಚೆ, ವ್ಯಾಲ್ಯೂಯೇಟರ್ ಪೇಪರ್ ಚೆಕ್ ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಗೊತ್ತಾ? ಅವರು ಎಲ್ಲ ರೂಲ್ಸ್ ಕೊಟ್ಟಿರ್ತಾರೆ ಅವ್ರಿಗೆ. ಈ ಸ್ಟೆಪ್ಗೆ ಎಷ್ಟು ಮಾರ್ಕ್ಸು, ಈ ಫಾರ್ಮುಲಾ ಬರ್ದ್ರೆ ಎಷ್ಟು ಮಾರ್ಕ್ಸ್ ಅಪ್ಪ, ಈಗ ಲಾಸ್ಟ್ಗೆ ಯೂನಿಟ್ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಎಷ್ಟು ಮಾರ್ಕ್ಸ್ ಕಡಿಬೇಕು, ಕ್ಯಾಲ್ಕುಲೇಷನ್ ಪಾರ್ಟ್ ಸರಿ ಆಗ್ಲಿಲ್ಲ ಅಂದ್ರೆ ಎಷ್ಟು ಮಾರ್ಕ್ಸ್ ಹೋಗ್ಬೇಕು, ಅದು ಪ್ರಾಪರ್ ಇವ್ಯಾಲ್ಯೂಯೇಷನ್ ಇರುತ್ತೆ. ನೀವು ಆ ತರ ಮಾಡ್ಲಿಲ್ಲ ಅಂದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಕ್ಲಿಯರ್? ಸೊ ಅದಕ್ಕೆ ಹೇಳೋದು, ವಾಟ್ ಯು ಪೀಪಲ್ ನೀಡ್ ಟು ಡೂ ಇಸ್ ಫಾರ್ಮುಲಾ ಕ್ಲಾರಿಟಿ ಕಂಪ್ಲೀಟ್ ಆಗಿರ್ಬೇಕು. ಏನ್ ಫೈಂಡ್ ಮಾಡ್ತಿದಾರ ಮತ್ತೆ ಏನ್ ಆಕ್ಚುಲಿ ಆನ್ಸರ್ ಬರ್ಬೇಕು ನಮ್ಮದನ್ನೋದು ಕ್ಲಾರಿಟಿ ಇಟ್ಕೋಬೇಕು. ಒನ್ಸ್ ಯು ರೀಡ್ ದ ಕ್ವಶನ್, ದಟ್ ಶುಡ್ ಬಿ ಪರ್ಫೆಕ್ಟ್ ಟು ಯು, ದಟ್ ನಾನು ಏನ್ ಫೈಂಡ್ ಮಾಡ್ಬೇಕು, ನನ್ನ ಆನ್ಸರ್ ಏನ್ ಬರ್ಬೇಕು ಅನ್ನೋದು ನಿಮ್ಮದೊಂದು ಕ್ಲಾರಿಟಿ ಇರಬೇಕು. ಕ್ಲಿಯರಾ? ಆಮೇಲೆ ಸ್ಟೆಪ್ ವೈಸ್ ಏನ್ ಮಾಡ್ತಿರ್ತಾರಲ್ಲ, ಪರ್ಫೆಕ್ಟ್ ಇರಬೇಕು. ಅದು ಸ್ಟೆಪ್ ವೈಸ್ ಮಾಡೋ ಸಮಯದಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು, ಕಾಣ್ತಿರ್ಬೇಕು. ವ್ಯಾಲಿಟರಿ ಯಾವಾಗ ಚೆಕ್ ಮಾಡ್ತಿರ್ತಾನಲ್ಲ ಅವನಿಗೆ ಗೊತ್ತಾಗ್ಬೇಕು ನೀ ಏನ್ ಸ್ಟೆಪ್ ಮಾಡ್ತಿದ್ಯಾ ಅನ್ನೋದು. ರೈಟ್? ಅದೇ ಗೊತ್ತಾಗ್ಲಿಲ್ಲ ಅಂದ್ರೆ ಹೌ ಯು ವಿಲ್ ಗೆಟ್ ಟು ನೋ ದಟ್ ಯು ಆರ್ ರೈಟಿಂಗ್ ಇಟ್ ಕರೆಕ್ಟ್ ಆರ್ ನೋ. ರೈಟ್? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಡೈಲಿ ತಿಳಿ 5-6 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಮಾಡಿದ್ರೆ ಅಕ್ಯುರೇಸಿ ಅಂತೂ ತಾನೇ ಬರುತ್ತೆ, ನೆಸೆಸಿಟಿನೇ ಇಲ್ಲ. ನಾನು ಈಗ ಜಸ್ಟ್ ನಿಮ್ಗೆ ಏನ್ ಹೇಳಿದೆ, ವಾಟ್ ಐ ಟೋಲ್ಡ್ ಯು ಪೀಪಲ್ ಜಸ್ಟ್ ನೌ, I told you that you need to do 2025, 2024, 26. Okay, ಈಗ 23 ಎಲ್ಲ ಕ್ವಶನ್ಸ್ ಅನ್ನ ಮಾಡ್ತಾರೆ. ಕ್ಲಿಯರ್? ಇದರಲ್ಲಿ 5 ಮಾರ್ಕ್ ಕ್ವಶನ್ಸ್ ಇದೆ, ಇದರಲ್ಲಿ 5 ಕ್ವಶನ್ಸ್ ಇದೆ, ಇದರಲ್ಲಿ 5 ಕ್ವಶನ್ಸ್ ಇದೆ. ಮಾಡೆಲ್ ಕ್ವಶನ್ ಪೇಪರ್ಸ್ ನಿಮ್ದು 1, 2, 3 ಇದೆ. ರೈಟ್? ಸೊ ಇದ್ರಲ್ಲಿ 5, ಇದ್ರಲ್ಲಿ 5, ಇದ್ರಲ್ಲಿ 5. ಓಕೆ, ಎಲ್ಲದ್ರಲ್ಲಿ 5 ಕ್ವಶನ್ಸ್ ಇದೆ. ಎಷ್ಟಾಗುತ್ತಪ್ಪ? 15, ಇದು 15, ಎಷ್ಟಾಯ್ತು? 30. ರೈಟ್? ಸೊ ಓನ್ಲಿ ಜಸ್ಟ್ 30 ಕ್ವಶನ್ಸ್ ಪ್ಲಸ್ if you people with this 30 questions, if you do 30 questions ಜೊತೆ ಅಕಸ್ಮಾತ್ ನೀವು 30 questions ಜೊತೆ NCERT ಸಾಲ್ವ್ಡ್ ಕ್ವಶನ್ಸ್ ಮಾಡಿದ್ರೆ, ಓಕೆ, ಸಾಲ್ವ್ಡ್ ಕ್ವಶನ್ಸ್ ಮಾಡಿದ್ರೆ ಸಾಕು. NCERT ಸಾಲ್ವ್ಡ್ ಕ್ವಶನ್ಸ್ ಮಾಡಿದ್ರೆ, ಅದೇ NCERT ಸಾಲ್ವ್ಡ್ ಕ್ವಶನ್ಸ್ ಇಂದ 30 ಕ್ವಶನ್ಸ್ ತಿಳ್ಕೊಳ್ಳಿ. Right? So 30 ಎಷ್ಟಿದೆ? 60 questions, guys. Only just 60 questions. Just do the 60 questions. I'm going to tell you people, you can score out in physical chemistry. Seriously, I'm telling you. ಆರಾಮಾಗಿ ಸ್ಕೋರ್ ಮಾಡ್ಕೋಬಹುದು. ನಾನು ನಿಮಗೆ ಕಂಪ್ಲೀಟ್ಲಿ ಫೋಕಸ್ ಮಾಡಿನೇ ಹೇಳೋದು, ಪ್ಲೀಸ್ ಟ್ರೈ ಟು ಡೂ ದಿಸ್ ಥಿಂಗ್. ಇಟ್ ವಿಲ್ ಲಿಟ್ರಲಿ ಹೆಲ್ಪ್ ಯು ಪೀಪಲ್ ಅ ಲಾಟ್ ಇನ್ ದ ಫಿಸಿಕಲ್ ಕೆಮಿಸ್ಟ್ರಿ. Then next comes the organic chemistry, that is writing decides the marks. Why writing decides the marks in the organic chemistry? ಯಾಕ್ರಪ್ಪ ರೈಟಿಂಗ್ ಯಾಕೆ ಡಿಸೈಡ್ ಆಗುತ್ತೆ ಆರ್ಗ್ಯಾನಿಕ್ ನಲ್ಲಿ? ಬಿಕಾಸ್ ನೀವು ಯಾವ ಕೆಟಲಿಸ್ಟ್ ಅನ್ನ ಯೂಸ್ ಮಾಡಿದ್ದೀರಾ, ಯಾವ ಟೆಂಪರೇಚರ್ ಅನ್ನ ಯೂಸ್ ಮಾಡಿದ್ದೀರಾ, ಯಾವ ಸ್ಟೇಟ್ ಮೆನ್ಷನ್ ಮಾಡಿದ್ದೀರಾ. ವೆದರ್ ಸಾಲಿಡ್ ನಲ್ಲಿ ರಿಯಾಕ್ಟೆಂಟ್ ಸೈಡ್ ನಲ್ಲಿ ಸಾಲಿಡ್ ಇದ್ರೆ, ಪ್ರಾಡಕ್ಟ್ ಸೈಡ್ ನಲ್ಲಿ ಅಕಸ್ಮಾತ್ ನಮಗೆ ಏನಾದ್ರೂ ಲಿಕ್ವಿಡ್ ಬರ್ತಿದೇನಾ, ಗ್ಯಾಸಿಯಸ್ ಫಾರ್ಮ್ ನಲ್ಲಿ ಬರ್ತಿದೇನಾ ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ನೀವು ಅದನ್ನ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಯು ಪೀಪಲ್ ವಿಲ್ ಲೂಸ್ ದ ಮಾರ್ಕ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್ಸ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಲೂಸ್ ದ ಮಾರ್ಕ್ಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ನೋಡಿ, ನಾನು ಬರೆದು ಕೊಡ್ತೇನೆ, ನಾನು ಎಷ್ಟು ಪೇಪರ್ ಚೆಕ್ ಮಾಡಿದ್ದೇನೆ ಈಗಿನ ತನಕ. ನಾನು 4-5 ವರ್ಷನಲ್ಲಿ ಆ ಮೈಕ್ರೋಬೇಸ್ನಲ್ಲಿ ಎಲ್ಲರೂ ಸ್ಕೋರ್ ಕಡಿಮೆ ಮಾಡೋದು ಆರ್ಗ್ಯಾನಿಕ್ ನಲ್ಲಿದೆ. ಆರ್ಗ್ಯಾನಿಕ್ ನಲ್ಲಿ ರಿಯಾಕ್ಷನ್ ನಲ್ಲಿನೇ ಕೆಟಲಿಸ್ಟ್ ಆದ್ರೂ ಮಿಸ್ಟೇಕ್ ಮಾಡ್ತಾರೆ, ಇಲ್ಲಾಂದ್ರೆ ಟೆಂಪರೇಚರ್ ಆದ್ರೂ ಮಿಕ್ಸ್ ಮಾಡ್ತಾರೆ, ಇಲ್ಲ ಸ್ಟೇಟ್ ಆದ್ರೂ ಬರೆಯಲ್ಲ. ಸೊ ಅದರಿಂದ ಬಹಳ ಸ್ಟೆಪ್ ವೈಸ್ ಇರುತ್ತೆ. ಅಕಸ್ಮಾತ್ ಯಾವ್ದಾದ್ರು ಸ್ಟೆಪ್ ವೈಸ್ ಇದ್ರೆ ಸ್ಟೆಪ್ ವೈಸ್ ಬರಿಬೇಕಪ್ಪ, ಅದನ್ನ ಒಂದ್ರಲ್ಲಿನೇ ಮುಗಿಸ್ ಹೋಗ್ತೇನೆ ಅಂದ್ರೆ ಆಗಲ್ಲ ಅದು. ಕ್ಲಿಯರ್? ದೇರ್ ವಿಲ್ ಬಿ ಹ್ಯಾವಿಂಗ್ ಅ ಮೆಕ್ಯಾನಿಸಮ್ ಇರುತ್ತೆ, ಪ್ರಿಪರೇಷನ್ ಸ್ಟೆಪ್ಸ್ ಇರುತ್ತೆ. ಅದನ್ನ ಸರಿಯಾಗಿ ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಯು ವಿಲ್ ಲೂಸ್ ದ ಮಾರ್ಕ್ಸ್. ಕ್ಲಿಯರ್? ಸೊ ದಟ್ ಇಸ್, ಯು ನೋ ದ ಆನ್ಸರ್, ದಟ್ ಇಸ್, ಬಟ್ ಯು ಕ್ಯಾನ್ ರೈಟ್ ಇಟ್.
ವೆದರ್ ಯು ಕ್ಯಾನ್ ರೈಟ್ ಇಟ್ ಆರ್ ನೋ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ ಏನು ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ, ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಬಟ್ ಏನು ಮಾಡ್ತೀರಾ ನೀವು ಅದನ್ನ ಬಿಡ್ತೀರಾ, ಏನೋ ಬೇರೆ ಪ್ರಾಡಕ್ಟೇ ಫಾರ್ಮ್ ಆಗುತ್ತೆ ವೆನ್ ಯು ಪೀಪಲ್ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ಇಟ್. ಓಕೆ, ಅದು ಎದಕ್ಕಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಇಫ್ ಯು ಪೀಪಲ್ ವಿಲ್ ನಾಟ್ ಪ್ರಾಕ್ಟಿಸ್ ದ ಮೆಕ್ಯಾನಿಸಮ್ಸ್, ಪ್ರಿಪರೇಷನ್ಸ್ ಪ್ರಾಕ್ಟಿಸ್ ಮಾಡಲಿಲ್ಲ, ನೇಮ್ಡ್ ರಿಯಾಕ್ಷನ್ಸ್ ಪ್ರಾಕ್ಟಿಸ್ ಮಾಡಲಿಲ್ಲ ಅಂದ್ರೆ ವೇಸ್ಟ್. ಓಕೆ, ಕಂಪ್ಲೀಟ್ಲಿ ವೇಸ್ಟ್. ನಾನು ಕುಂತು ನೋಡ್ಕೊಂಡು ಬರೀತೇನೆ ಅಂದ್ರೆ ಆಗಲ್ಲ, ನಾನು ಈಗ ಹೇಳ್ತಿದ್ದೇನೆ. ಓಕೆ, ನೇಮ್ ರಿಯಾಕ್ಷನ್ಸ್ ಇಸ್ ಕಂಪಲ್ಸರಿ ಮೆಮರಿ. ವೈ ಸೊ ನೇಮ್ಡ್ ರಿಯಾಕ್ಷನ್ ಇಂದ ಆಲ್ಮೋಸ್ಟ್ 15 ಮಾರ್ಕ್ಸ್ ಬೀಳುತ್ತೆ. ಓಕೆ, ಫ್ರಮ್ ನೇಮ್ಡ್ ರಿಯಾಕ್ಷನ್ಸ್ ಯು ಮೈಟ್ ಗೆಟ್ ಫ್ರಮ್ ಅಪ್ ಟಿಲ್ 15 ಮಾರ್ಕ್ಸ್. ಜಸ್ಟ್ ಇಮ್ಯಾಜಿನ್ ಗೈಸ್, 15 ಮಾರ್ಕ್ಸ್ ಅಷ್ಟೇ ನಿಮ್ಮ ಕೈಯಲ್ಲಿ ತಾಂತಾನೆ ಬರ್ತಿದೆ. ಸೊ ಒಂದೊಂದು ನೇಮ್ಡ್ ರಿಯಾಕ್ಷನ್ ಅಂತೂ ಶಾರ್ಟ್ ಬಿದ್ದೇ ಬೀಳುತ್ತೆ. ಆಯ್ತಾ, ನೀವು ಚೆಕ್ ಮಾಡ್ಬೋದು 25, 24, 23 3 ವರ್ಷದ ಕ್ವಶನ್ ಪೇಪರ್ ತೆಗೀರಿ. ಆಯ್ತಾ, ಮಾಡೆಲ್ ಕ್ವಶನ್ ಪೇಪರ್ ತೆಗೀರಿ, ಅದರಲ್ಲಿ 2 ರಿಂದ 3 ನೇಮ್ಡ್ ರಿಯಾಕ್ಷನ್ಸ್ ಶಾರ್ಟ್ ಆಗಿ ಬೀಳುತ್ತೆ, ಶಾರ್ಟ್. ಸೊ ಅಕಸ್ಮಾತ್ ನೀವು ಅದನ್ನ ಮಾಡಲಿಲ್ಲ ಅಂದ್ರೆ ಇಟ್ ವಿಲ್ ರಿಯಲಿ ನಾಟ್ ಹೆಲ್ಪ್ ಯು ಅ ಲಾಟ್. ಕ್ಲಿಯರ್? ಸೊ ಅದನ್ನ ಪ್ಲೀಸ್ ಫೋಕಸ್ ಆನ್ ದಟ್ ಥಿಂಗ್ಸ್ ಮೋಸ್ಟ್ಲಿ. ಓಕೆ, ನೆಕ್ಸ್ಟ್ ಕಮ್ಸ್ ದ ಮೆಕ್ಯಾನಿಸಮ್ ಲೈಕ್ ರಿಏಜೆಂಟ್ಸ್. ಮೆಕ್ಯಾನಿಸಮ್ಸ್ ಅನ್ನ ಯಾವಾಗಲೂ ಸ್ಟೆಪ್ ವೈಸ್ ಬರೆಯೋದು ಕಲಿಬೇಕು. ಅಕಸ್ಮಾತ್ ನಾವು ಸ್ಟೆಪ್ ವೈಸ್ ಬರೀಲಿಲ್ಲ ಅಂದ್ರೆ ಯು ಕಾಂಟ್ ಸ್ಕೋರ್ ಇಟ್. ಕ್ಲಿಯರ್? ರಿಏಜೆಂಟ್ಸ್, ದೆನ್ ಪ್ರಾಡಕ್ಟ್ಸ್, ಆರ್ಡರ್ ಮ್ಯಾಟರ್ಸ್ ಅ ಲಾಟ್. ಲೈಕ್ ಐ ಆಮ್ ಟೆಲಿಂಗ್ ಯು, ಇಫ್ ಇಟ್ ಇಸ್ ದ ಫಸ್ಟ್ ಆರ್ಡರ್, 0 ಆರ್ಡರ್ ಅಂಡ್ ಆಲ್, ದಟ್ ಮ್ಯಾಟರ್ಸ್ ಅ ಲಾಟ್. ನೀವು ಥರ್ಮೋಡೈನಮಿಕ್ಸ್ ಕಲ್ತಿರಬೇಕು ಫಸ್ಟ್ ಇಯರ್ನಲ್ಲಿ. ನಮ್ಮ ಫೋಕಸಿಂಗ್ ರೈಟ್ ನಾ ಫಾರ್ ದ ಸೆಕೆಂಡ್ PUC. ಓಕೆ, ಪ್ರಾಕ್ಟಿಸ್ ಬ್ಯಾಲೆನ್ಸ್ ರಿಯಾಕ್ಷನ್ಸ್, ಕನ್ವರ್ಸೇಷನ್ಸ್ ಗೋಯಿಂಗ್ ಟು ಬಿ 100% sure you can score a good marks in the organic chemistry when ನಾನು ಹೇಳ ನಿಮಗೆ ಒಂದು ನೇಮ್ಡ್ ರಿಯಾಕ್ಷನ್, ಒಂದು ಪ್ರಿಪರೇಷನ್, ಒಂದು ಜೀವನದಲ್ಲಿ ಒಂದು ವರ್ಷನಲ್ಲಿ ನೀವು ಒಂದು 200 300 ಸಲ ಬರೀಬೇಕು. ನೀವು ಅಟ್ಲೀಸ್ಟ್ 200 to 300 ಟೈಮ್ಸ್ ಒನ್ ರಿಯಾಕ್ಷನ್, ಒನ್ ಪ್ರಿಪರೇಷನ್ ನೀವು ಲೈಫ್ನಲ್ಲಿ ಬರಲೇಬೇಕು. ಅಷ್ಟು ಬರ್ದಾಗ ನಿಮಗೂ ಯಾವಾಗ ನೀವು ನೋಡಲ್ದಾಗ ಬರೀತಿರಲ್ಲ ಅವಾಗ ನೀವು ಪರ್ಫೆಕ್ಟ್ ಆಗ್ತೀರ. ನಾನು ಎಕ್ಸಾಮ್ ಬಂದ ತಕ್ಷಣ ನಾಳೆ ಎಕ್ಸಾಮ್ ಇದೆ, ಇವತ್ತು ನಾನು ಕುಂತು 10 ಸಲ ಬರೀತೇನಪ್ಪ, 20 ಸಲ ಬರೀತೇನೆ, ನೆನಪು ಉಳಿಯಲ್ಲ ಗೈಸ್. ಇಟ್ ವಿಲ್ ನಾಟ್. ಬ್ರೈನ್ ಹೇಗಿದೆ ಗೊತ್ತಾ, ನೀವು ಅದನ್ನ ಯೂಸ್ ಮಾಡ್ತಿಲ್ಲ ಅಂದ್ರೆ ತೆಗೆದು ಒಗೆಯುತ್ತೆ ಅದನ್ನ. ಸೊ ಈಗ ಮನುಷ್ಯ ಯೂಸೇ ಮಾಡ್ತಿಲ್ಲ, ನಾನು ಏನ್ ಮಾಡ್ಲಿ ಅದನ್ನ ಇಟ್ಕೊಂಡ್ ಅಂತ ಹೇಳುತ್ತದು. ಸೊ ಮೆಮರಿಯನ್ನ ನೀವು ಯಾವಾಗ ರಿವೈಸ್ ಮಾಡ್ಕೊಂತ ಹೋಗ್ತೀರಾ, ನನಗಿದು ಬೇಕಪ್ಪ, ನನಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೇಮ್ ರಿಯಾಕ್ಷನ್ ಬೇಕು, ನಾನು ಅದನ್ನ ಪ್ರಾಕ್ಟೀಸ್ ಮಾಡಬೇಕು, ನಾನು ಡೈಲಿ ರಿವಿಷನ್ ಮಾಡಬೇಕು, ಅವಾಗ ಅದು ಗೊತ್ತಾಗುತ್ತೆ ಬ್ರೈನ್ಗೆ, ಓಕೆ ಅವಳಿಗೆ ಇದು ನೆನಪಿಟ್ಕೋಬೇಕು, ಅದಕ್ಕೆ ದಿವಸ ಅದನ್ನೇ ಓದ್ತಿದ್ದಾಳೆ ಅಂತ. ಅವಾಗಷ್ಟೇ ಬ್ರೈನ್ ನೆನ್ಪಿಟ್ಕೊಳ್ಳುತ್ತೆ. ದ್ಯಾಟ್ ಇಸ್ ದ ಪವರ್ ಆಫ್ ದ ಬ್ರೈನ್. ನೀವು ಬ್ರೈನ್ಗೆ ವರ್ಕೇ ಕೊಡ್ಲಿಲ್ಲ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ, ರೈಟ್? Next comes focus on the chapters of haloalkanes. Named reactions are present in it. I've separately done the named reactions for every chapter also. Please check it in the videos in the Vedantu Karnataka. Clear? And haloalkanes, alcohols, aldehydes, ketones, amines, biomolecules. These are the focused chapters which you can do it in this. Named reactions are fixed questions are present. Please make sure you're going to do it separately and do it. Okay? Next comes the inorganic strategy, that is going to be what? VBT and CFT. Okay, VBT ಮತ್ತೆ CFT ಇಂದ ಶಾರ್ಟ್ ಆಗಿ 2 ಕ್ವಶನ್ ಬಿದ್ದೇ ಬೀಳುತ್ತೆ ಮೇನ್ ಎಕ್ಸಾಮ್ಸ್ ನಲ್ಲಿ. ಫಸ್ಟ್ ಥಿಂಗ್ ಈಸ್ ಆನ್ ಹೈಬ್ರಿಡೈಸೇಷನ್, ನೆಕ್ಸ್ಟ್ ದ ಮ್ಯಾಗ್ನೆಟಿಕ್ ಬಿಹೇವಿಯರ್. ಹೈಬ್ರಿಡೈಸೇಷನ್ ಅಂದ್ರೆ ಯಾವ ಹೈಬ್ರಿಡೈಸೇಷನ್? ಕಾಂಪೌಂಡ್ ಕೊಡ್ತಾರೆ, ಅದರದ್ದು sp2ನ sp3ನ dsp2ನ ಅವೆಲ್ಲ ಕೇಳ್ತಾರೆ. ಹೈಬ್ರಿಡೈಸೇಷನ್ ಫೈಂಡ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ VBT or CFT. ದೆನ್ ಮ್ಯಾಗ್ನೆಟಿಕ್ ಬಿಹೇವಿಯರ್, ಸ್ಪಿನ್ ಸ್ಟೇಟ್, ವೆದರ್ ಇಟ್ ಇಸ್ ಅ ಹೈ ಸ್ಪಿನ್ ಆರ್ ಅ ಲೋ ಸ್ಪಿನ್, ಈ 3 ಅನ್ನ ಮೆನ್ಷನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರೊಸೆಸ್. ಕ್ಲಿಯರ್? ಜಾಸ್ತಿ ಕೇಳೋದು 3 ಮಾರ್ಕ್ಸ್ ನಲ್ಲಿ ಕೇಳಬಹುದು ಇದನ್ನ. ಕ್ಲಿಯರ್? ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ ನಲ್ಲಿ ನೋಡಿರಬಹುದು ನೀವು, ಜಾಸ್ತಿ ಕೇಳಿರೋದು 3 ಮಾರ್ಕ್ಸ್ಗೆ. ಆಯ್ತಾ? ನೆಕ್ಸ್ಟ್ ಕಮ್ಸ್ ದ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್, ಸ್ಪೆಷಲಿ ಇನ್ ದ ಕಲರ್ಸ್ ಆಫ್ ದ ಕಾಂಪ್ಲೆಕ್ಸಸ್, ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಎಷ್ಟು ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ? ಸೊ ಈ ತರ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಓಕೆ, ಈ ಕಂಪೌಂಡ್ ನಲ್ಲಿ ಎಷ್ಟು ತರ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದೆ? ಆ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ವೆದರ್ ಇಟ್ ಇಸ್ ಗೋಯಿಂಗ್ ಟು ಶೋ ದ ಕಲರ್ ಆರ್ ಇಟ್ ವಿಲ್ ಬಿ ಅ ಕಲರ್ಲೆಸ್. ಈ ತರ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇವೆಲ್ಲ ಟ್ವಿಸ್ಟಿಂಗು D and F ನಲ್ಲಿ ಇರುತ್ತೆ. ಕ್ಲಿಯರಾ? ಸೊ D and F ಬ್ಲಾಕ್ ಎಲಿಮೆಂಟ್ ನಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಫಿಕ್ಸ್ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ. ಅದನ್ನ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಐ ನೋ ಎಕ್ಸೆಪ್ಷನಲ್ಸ್ ಇದೆ, ಬಹಳ ಎಕ್ಸೆಪ್ಷನ್ಸ್ ಇದೆ DF ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ, ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ನೆನಪಿಟ್ಕೊಳ್ಳಿಕ್ ಸ್ಟಾರ್ಟ್ ಮಾಡಿ. ಆಯ್ತಾ? ಅಂಡ್ ದೆನ್ ಕಮ್ಸ್ ದ D and F ಬ್ಲಾಕ್ ಎಲಿಮೆಂಟ್ಸ್, ದ ಬಾಪ್ ಆಫ್ ಎವ್ರಿಥಿಂಗ್. ಓಕೆ, ಆಕ್ಸಿಡೇಷನ್ ಸ್ಟೇಟ್ಸ್, ದಟ್ ಇಸ್ ಸ್ಟೆಬಿಲಿಟಿ, ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಟ್ರೈಟ್ಸ್, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ಸ್, ಅಪ್ಲಿಕೇಶನ್ಸ್, ದಟ್ ಇಸ್ ಅಪ್ಲಿಕೇಶನ್ಸ್. ಅದು ಶಾರ್ಟ್ ಅಟ್ಯಾಕ್ 2 ಮಾರ್ಕ್ಸ್ ಇಲ್ಲದ್ರೆ 3 ಮಾರ್ಕ್ಸ್. ಅಕಸ್ಮಾತ್ 2 ಮತ್ತು 3 ಮಾರ್ಕ್ಸ್ಗೆ ಕೇಳಿಲ್ಲ ಅಂದ್ರೆ 1 ಮಾರ್ಕ್ಸ್ ನಲ್ಲಿ ಬಿದ್ದೇ ಬೀಳುತ್ತೆ. ಕ್ಲಿಯರಾ? 1 ಮಾರ್ಕ್ಸ್ ಬಿದ್ದೇ ಬೀಳುತ್ತೆ, ಅದನ್ನ ಬಿಡಲ್ಲ ಅವರು. ಲ್ಯಾಂಥನೈಡ್ ಇಸ್ ಅ ಫೇವರೇಟ್ ಪಾರ್ಟ್ ಆಫ್ ದ D and F. ಸೊ ಅದನ್ನಂತೂ ನೀವು ಮರೀಲಿಕ್ಕೆ ಹೋಗಬೇಡಿ. ದಿಸ್ ನೀಡ್ಸ್ ಟು ಬಿ ಪರ್ಫೆಕ್ಟ್ ಟು in your head. Just crack it in your head, that thing. Okay, so this is the most about the you need to know about the organic, inorganic and physical chemistry.
ಈ ಏನ್ ಹೇಳ್ದೆ ಅಲ್ಲ ಇಷ್ಟೋ ತನಕ ನಾನು, ಅದ್ರ ಮೇಲೆ ನೀವು ಫೋಕಸ್ ಮಾಡಿದ್ರೆ, ನನಗೆ ಗೊತ್ತು ನಿಮ್ ಟೈಮ್ ವೇಸ್ಟ್ ಅನ್ತಿರ್ಬೇಕು, 10 ನಿಮಿಷ ಮ್ಯಾಮ್ ಹೇಳಿದ್ರು ಕುಂತು ಹುಚ್ಚರಂಗ, ಆಮೇಲೆ ನಿಮಗೆ ಇದೇನ್ ಉಪಯೋಗ ಆಯ್ತಪ್ಪ ಅಂತ ತಿಳ್ಕೊಬೇಡಿ. ಸೊ ದಿಸ್ ವಿಲ್ ಲಿಟ್ರಲಿ, ನಾನು ಏನ್ ಒಂದೊಂದು ಸಿಂಗಲ್ ವರ್ಡ್ ಹೇಳಿದ್ದೇನಲ್ಲ ಆರ್ಗ್ಯಾನಿಕ್ ಬಗ್ಗೆ, ಇನ್ಆರ್ಗ್ಯಾನಿಕ್ ಬಗ್ಗೆ ಮತ್ತೆ ಫಿಸಿಕಲ್ ಬಗ್ಗೆ, ಅವೆಲ್ಲ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗ್ಲಿಲ್ಲ ಅಂದ್ರೆ ನೀವೇ ಯೋಚನೆ ಮಾಡಿ, ಆಮೇಲೆ ಪೇಪರ್ ಬರೋ ಸಮಯದಲ್ಲಿ ಅಕಸ್ಮಾತ್ ನಾ ಹೇಳಿದ್ ಒಂದು ವರ್ಡ್ ಯೂಸ್ ಆಗ್ಲಿಲ್ಲ ಅಂದ್ರೆ, ಐ ವಿಲ್ ಟೆಲ್ ಯು ಪೀಪಲ್, surely you will not score the good marks, I will tell you. Okay, exam strategy ಏನಪ್ಪಾ, that is knowledge plus presentation needs to be very well. So ಯಾವಾಗ ನೀವು ರಿಯಾಕ್ಷನ್ಸ್ ಬರೀತೀನ, ಪ್ರೆಸೆಂಟೇಷನ್ ಸರಿಯಾಗಿ ಮಾಡಿ. ಬೆನ್ಸಿನ್ ರಿಂಗ್ ಅನ್ನ ಚೆನ್ನಾಗಿ ತೆಗೀರಿ, ಏನ್ ಸ್ಟ್ರಕ್ಚರ್ಸ್ ಬರೀತಿದಾರಲ್ಲ ಸ್ಟ್ರಕ್ಚರ್ಸ್ ಚೆನ್ನಾಗಿ ತೆಗೀರಿ. ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಬೇಕು ಪೇಪರ್. ಓಕೆ, ಕೆಮಿಕಲ್ ರಿಯಾಕ್ಷನ್ಸ್ ನೋಡಿದ ತಕ್ಷಣ ಅವ್ರಿಗೆ ಅನಿಸ್ಬೇಕು, ವಾವ್ ದಟ್ ಇಸ್ ವೆರಿ ನೈಸ್, ಸ್ಟೆಪ್ ವೈಸ್ ಬರ್ದಿದ್ದಾನೆ, ಯಾವ ತರ ಮಸ್ತ್ ಸ್ಟ್ರಕ್ಚರ್ಸ್ ತೆಗ್ದಿದ್ದಾನೆ, ಅದೊಂದು ಪ್ರೆಸೆಂಟೇಷನ್ ಇರಬೇಕು. ಕ್ಲಿಯರಾ? ಸೊ ನೆಕ್ಸ್ಟ್ ಇಸ್ ಅಟೆಂಪ್ಟ್ ದ ಶೋರ್ ಕ್ವಶನ್ಸ್ ಫಸ್ಟ್. ಸೊ ನಿಮ್ಗೆ ಯಾವ ಕ್ವಶನ್ಸ್ ಗೊತ್ತಿದೆ ಅದನ್ನ ಫಸ್ಟ್ ಅಟೆಂಪ್ಟ್ ಮಾಡಿ, ಯಾಕೆ ಹೇಳ್ತಿದ್ದೆ ಅಂತ ಹೇಳ. ಸೊ ಇದನ್ನ ಮಾಡಿದ್ರೆ ನಿಮಗೊಂದು ಏನೋ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಎಂಡ್ ಆಫ್ ದ 3 ತಾಸು 15 ನಿಮಿಷ ಎಕ್ಸಾಮ್ ಇರುತ್ತೆ. ಸೊ ಅದರಲ್ಲಿ ನೀವು 1 ತಾಸು ಕುಂತು ಅಟೆಂಪ್ಟ್ ಎಲ್ಲ ಮಾಡಿದ್ರಿ, ಯಾವ ಕ್ವಶನ್ಸ್ ಗೊತ್ತಿದ್ದೇವಲ್ಲ, ನಿಮ್ಗೆ ಏನ್ ಅನಿಸುತ್ತೆ ಗೊತ್ತಾ, ಈಗಂತೂ ನಾ ಪಾಸ್ ಆಗ್ಬೋದು, 1 ತಾಸಿನಲ್ಲಿ ಅನ್ಸುತ್ತೆ ನಾನು ಪಾಸ್ ಆಗ್ತೇನೆ ಕೆಮಿಸ್ಟ್ರಿನಲ್ಲಿ, ಮುಂದೆ ನೋಡೋಣ ನನಗೆ ಯಾವ್ಯಾವ ಕ್ವಶನ್ಸ್ ಗೊತ್ತಿದೆ. ಸೊ ಇದ್ರ ಒಂದು ತಲೆಯಲ್ಲಿ ಬರ್ಬೇಕಪ್ಪ ಗೈಸ್. ಕ್ಲಿಯರ್? ನೆಕ್ಸ್ಟ್, ಅಂಡರ್ಲೈನ್ ದ ಕೀವರ್ಡ್ಸ್, ರೈಟ್ ದ ಹೆಡ್ಡಿಂಗ್ಸ್ ಪ್ರಾಪರ್ಲಿ. ಸೊ ಅಂಡರ್ಲೈನ್ ದ ಕೀವರ್ಡ್ಸ್ ಮೀನ್ಸ್ ವಾಟ್ ಎವರ್ ಇಟ್ಸ್ ನೆಸೆಸರಿ, ಲೈಕ್ ಸ್ಟ್ರಕ್ಚರ್ಸ್, ಏನಾದ್ರು ಅಕಸ್ಮಾತ್ ಪ್ರಾಡಕ್ಟ್ಸ್ ಬಂದ್ರೆ, ಏನಾದ್ರು ಬಂದ್ರೆ, ಯು ಪೀಪಲ್ ನೀಡ್ ಟು ಅಂಡರ್ಲೈನ್ ದೋಸ್ ಥಿಂಗ್ಸ್, ಸೊ ದಟ್ ಹೂಎವರ್ ಯಾರಾದ್ರೂ ಚೆಕ್ ಮಾಡೋ ಸಮಯದಲ್ಲಿ ಚೆನ್ನಾಗಿ ಕಾಣ್ಬೇಕು, ಅದು ಏನ್ ಮಾಡಿದಾನಪ್ಪ, ಏನ್ ಪ್ರಾಡಕ್ಟ್ ಬಂದಿದೆ ಒಂದು ಅಂತ ನೋಡಿದ ತಕ್ಷಣ ಅವ್ನಿಗೆ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಪೇಪರ್ ನೋಡಿದ ತಕ್ಷಣ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅವ್ನು ಏನ್ ಆನ್ಸರ್ ಮಾಡಿದಾನೆ. ಅವ್ನು ಮುಂದೆ ಹೋಗ್ಲೇಬಾರ್ದು ಓದ್ಲಿಕ್ಕೆ, ಹಿ ಜಸ್ಟ್ ನೀಡ್ ಟು ಗಿವ್ ಯು ಫುಲ್ ಮಾರ್ಕ್ಸ್. ಆ ತರ ಪ್ರೆಸೆಂಟೇಷನ್ ಇರಬೇಕು. ಕ್ಲಿಯರಾ? ಅಂಡ್ ಐ ವಿಲ್ ಟೆಲ್ ಯು ರಿಯಲಿ, ನಾನು ಎಷ್ಟು ಪೇಪರ್ ಚೆಕ್ ಮಾಡಿದ್ದೇನಲ್ಲ ಇವತ್ತಿನ ತನಕ, ಪ್ರೆಸೆಂಟೇಷನ್ ಸರಿಯಾಗಿದ್ರೆ ಟೀಚರ್ ಮುಂದಿನ ಏನು ನೋಡೋದೇ ಇಲ್ಲ, ಅವ್ರು ಏನು ನೋಡಲ್ಲ, ದೇ ವಿಲ್ ಡೈರೆಕ್ಟ್ಲಿ ಗಿವ್ ಯು ಮಾರ್ಕ್ಸ್. ಅಂಡ್ ಐ ವಿಲ್ ಗ್ಯಾರಂಟಿ ಟೆಲ್ ಯು by my experience, and most probably you can ask your any of the teachers who are present in your college also, they also do the same thing. Okay, and leave no questions blank and attempt all the questions smartly. Means don't leave any one single question also. Sometimes they might give the grace marks also. Okay, ನಾನು ಹೇಳ್ತೇನೆ ನಿಮಗೆ, ನನ್ನ ಎಕ್ಸಾಮ್ ನಾವ್ ಯಾವಾಗ ಬರ್ದಿದ್ವಲ್ಲ PUC, ಆ ಟೈಮ್ದೆಲ್ಲ 3 ಸಲ ಪೇಪರ್ ಬರ್ದಿದೆ ಕೆಮಿಸ್ಟ್ರಿ. ಯಾಕ ಫೇಲ್ ಆಗಿದೆ ಅಂತ ಬರ್ದಿರ್ಲಿಲ್ಲ, ಆಕ್ಚುಲಿ ಲೀಕ್ ಆಗ್ಬಿಟ್ಟಿತ್ತು ನನ್ನ ಕೆಮಿಸ್ಟ್ರಿ ಪೇಪರ್. ಓಕೆ, ಕೆಮಿಸ್ಟ್ರಿ ಪೇಪರ್ ಲೀಕ್ 3 times. ಫಸ್ಟ್ ಟೈಮ್ ಹೋಗ್ವಿ, ಪೇಪರ್ ಬಂದ್ವಿ, ಪೇಪರ್ ಬಂದ ತಕ್ಷಣ ನ್ಯೂಸ್ ನಲ್ಲಿ ಫುಲ್ ಹರ್ಡ್ ಬಿಟ್ಟಿತ್ತು ಕೆಮಿಸ್ಟ್ರಿ ಪೇಪರ್ ಲೀಕ್ ಆಗಿದೆ ಅಪ್ಪ ಅಂತ. ಸೆಕೆಂಡ್ ಟೈಮ್ ಕಾಲೇಜ್ ಹೋಗಿದ್ವಿ, ಮಾರ್ನಿಂಗ್ ಇನ್ನ ಪೇಪರ್ ಬಂದೇ ಇಲ್ಲ ನಮ್ಮ ಕೈಯಲ್ಲಿ, ಅದಕ್ಕಿಂತ ಮುಂಚೆನೆ ಗೊತ್ತಾಗ್ಬಿಟ್ಟು ಲೀಕ್ ಆಗಿದೆ, ಪೇಪರ್ಸ್ ಅನ್ನ ಕೊಡ್ಬೇಡಿ ಸ್ಟೂಡೆಂಟ್ಸ್ ಅಂತ. ಸೊ ಅವಾಗೂ ಕ್ಯಾನ್ಸಲ್ ಆಯ್ತು. ಆಮೇಲೆ 3ನೇ ಸಲ ನಾವು ಎಕ್ಸಾಮ್ ಬರೆದ್ವಿ. ಸೊ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಪಾರ್ಟ್ ಫಾರ್ ಅಸ್, ಬಿಕಾಸ್ KCET ಪ್ರಿಪರೇಷನ್ ಆಗ್ಲಿಲ್ಲ, ಇಲ್ಲಿ ಅಕಸ್ಮಾತ್ ಕೆಮಿಸ್ಟ್ರಿಗೂ ಪ್ರಿಪರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ದಿಸ್ ವಾಸ್ ಆಕ್ಚುಲಿ ದ ಪ್ರಾಬ್ಲಮ್ ಟು which we actually faced it. Okay, ಆ ಟೈಮ್ದಲ್ಲಿ ನಮ್ಗೆ ಏನು ಅನ್ಸ್ಕೊತ, ಕೆಮಿಸ್ಟ್ರಿ ಅಂದ್ರೆ ಸಾಕಾಗಿ ಹೋಗಿತ್ತು ನಮ್ಗೆ. ಸೊ ಆ ತರ ನೀವು ಇದನ್ನ ಮಾಡ್ಕೋಬೇಡಿ. ಯು ಪೀಪಲ್, ಐ ಹ್ಯಾವ್ ಟೋಲ್ಡ್ ಯು, ನಿಮ್ಗೆ ಗೈಡೆನ್ಸ್ ಸಿಗ್ತಿದೆ, ಎಷ್ಟು ಗೈಡೆನ್ಸ್ ಸಿಗ್ತಿದೆ, ಅದು ಫ್ರೀ ಆಗಿ ಸಿಗ್ತಿದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಹೌ ಮಚ್ ಯು ವಿಲ್ ಯೂಸ್ ಇಟ್, ದಟ್ ಮಚ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಪರೇಟರಿ ಎಕ್ಸಾಮ್ಸ್. ನಾನಂತೂ ಇದೆಲ್ಲ ಅನಲೈಸ್ ಮಾಡಿ ಹೇಳಿದೆ, ಹೇಗೆ ಓದಬೇಕು ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಮತ್ತೆ ಫಿಸಿಕಲ್. Hope so it is helpful to you people. Make sure you're going to subscribe to the channel, hit the like button, and make sure you're going to be perfect with each and every chapter for your preparatory and score a good marks. All the best for your preparations.